ಒಂದು ದಿನ ಭೂಮಿಗೆ ದೊಡ್ಡ ಅಪಾಯ ಎದುರಾಯಿತು. ಆಕಾಶದಲ್ಲಿ ವಿಚಿತ್ರ ಶಕ್ತಿ ಕಾಣಿಸಿಕೊಂಡಿತು. ಅದನ್ನು ನೋಡಿ ಐರನ್ ಮ್ಯಾನ್ ತಕ್ಷಣ ಎಲ್ಲ ಹೀರೋಗಳನ್ನು ಕರೆಸಿದನು. ಐರನ್ ಮ್ಯಾನ್, ಸ್ನೇಹಿತರೆ, ಭೂಮಿಯನ್ನು ಉಳಿಸಲು ನಾವು ಒಟ್ಟಾಗಿ ಯೋಚಿಸಬೇಕು. ಈ ಅಪಾಯವನ್ನು ಒಬ್ಬರೇ ಎದುರಿಸಲು ಸಾಧ್ಯವಿಲ್ಲ. ಕ್ಯಾಪ್ಟನ್ ಅಮೆರಿಕ: ಸರಿ, ತಂಡದ ಕೆಲಸವೇ ನಮ್ಮ ಶಕ್ತಿ. ಮೊದಲು ಯೋಜನೆ ಮಾಡೋಣ. ಅಷ್ಟರಲ್ಲಿ ಹಲ್ಕ್ ಬಂದು, ಹಲ್ಕ್ ಬಲಿಷ್ಠ, ಆದರೆ ಹಲ್ಕ್ ಬುದ್ಧಿಯಿಂದ ಕೂಡ ಕೆಲಸ ಮಾಡ್ತಾನೆ ಎಂದು ನಗುತ್ತಾನೆ. ದೂರದಿಂದ ಛೋಟಾ ಭೀಮ್ ಓಡಿಕೊಂಡು ಬರುತ್ತಾನೆ. ನನಗೆ ಲಡ್ಡು ಕೊಟ್ಟರೆ ಇನ್ನೂ ಹೆಚ್ಚು ಶಕ್ತಿ ಬರುತ್ತದೆ. ನಾನು ಧೋಳಕ್ಪುರದ ಪರವಾಗಿ ಸಹಾಯ ಮಾಡ್ತೀನಿ ಎಂದು ಧೈರ್ಯವಾಗಿ ಹೇಳುತ್ತಾನೆ. ಅವರೆಲ್ಲರ ನಡುವೆ ಶಿನ್-ಚಾನ್ ಕುಣಿದುಕೊಂಡು, ಓ, ಭೂಮಿಯನ್ನು ಉಳಿಸೋಕೆ ಬಂದಿದ್ದೀರಾ? ನಾನು ನನ್ನ ಸ್ಮಾರ್ಟ್ ಐಡಿಯಾ ಕೊಡ್ತೀನಿ ಎಂದು ಹಾಸ್ಯ ಮಾಡುತ್ತಾನೆ. ಐರನ್ ಮ್ಯಾನ್ ನಗುತ್ತ, ಶಿನ್-ಚಾನ್, ನಿನ್ನ ಐಡಿಯಾಗಳೇ ಕೆಲವೊಮ್ಮೆ ಸೂಪರ್ ಆಗಿರುತ್ತವೆ ಎನ್ನುತ್ತಾನೆ. ಎಲ್ಲರೂ ಸೇರಿ ಮಾತನಾಡಿ ಯಂತ್ರಶಕ್ತಿ, ಬಲ, ಧೈರ್ಯ ಮತ್ತು ಬುದ್ಧಿಯನ್ನು ಒಟ್ಟುಗೂಡಿಸಿದರು. ಛೋಟಾ ಭೀಮ್ ತನ್ನ ಶಕ್ತಿಯಿಂದ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದನು. ಹಲ್ಕ್ ಅಪಾಯಕರ ಶಕ್ತಿಯನ್ನು ತಡೆಯಲು ಸಹಾಯ ಮಾಡಿದನು. ಕ್ಯಾಪ್ಟನ್ ಅಮೆರಿಕ ಎಲ್ಲರನ್ನೂ ಸರಿಯಾಗಿ ನೇತೃತ್ವ ವಹಿಸಿದನು. ಶಿನ್-ಚಾನ್ ಹಾಸ್ಯದಿಂದ ಎಲ್ಲರ ಮನೋಬಲ ಹೆಚ್ಚಿಸಿದನು. ಐರನ್ ಮ್ಯಾನ್ ತನ್ನ ತಂತ್ರಜ್ಞಾನದಿಂದ ಸಮಸ್ಯೆಯನ್ನು ಪರಿಹರಿಸಿದನು. ಕೊನೆಗೆ ಭೂಮಿ ಸುರಕ್ಷಿತವಾಯಿತು. ಕ್ಯಾಪ್ಟನ್ ಅಮೆರಿಕ ಹೇಳಿದನು, ಒಗ್ಗಟ್ಟಿದ್ದರೆ ಯಾವುದೂ ಅಸಾಧ್ಯವಲ್ಲ. ಎಲ್ಲರೂ ನಗುತ್ತಾ ಸ್ನೇಹ ಮತ್ತು ಸಹಕಾರವೇ ಭೂಮಿಯನ್ನು ಉಳಿಸಿತು ಎಂದು ಸಂತೋಷಪಟ್ಟರು.